ಪರಂಪರಿಸಿ ನಂತರ ಯಾವ ವಿಚಾರಗಳನ್ನು ಪರಂಪರಿಸಿ ನಂತರ ಯಾವುದಾದರೂ ಸಂಕಷ್ಟಕ್ಕೆ ಸಿಲುಕಿಸಿ ತಾವು ಆನಂದಿಸುವುದು ಇದೇ ಅಲ್ಲವೇ ನಿಮ್ಮ ಲೋಕ ಕಲ್ಯಾಣ? ಇದೇ ಅಲ್ಲವೇ ನಿಮ್ಮ ಲೋಕ ಕಲ್ಯಾಣ? ಇದೇ ಅಲ್ಲವೇ ನಿಮ್ಮ ಲೋಕ ಕಲ್ಯಾಣ? ನಾರಾಯಣ ನಾರಾಯಣ. ಸತ್ಯಾದೇವಿ, ನನ್ನ ಸೂಚನೆ ಅರ್ಥ ಮಾಡಿಕೊಳ್ಳಬಾರದೆ? ನಿಮ್ಮ ಅತಿ ಸಿವಿ ನುಡಿಗಳ ಕೌಶಲ್ಯ ನಿಮ್ಮ ಅತಿ ಸವಿ ನುಡಿಗಳ ಕೌಶಲ್ಯ ನಾನು ಚೆನ್ನಾಗಿ ಬಲ್ಲೆನು. ಸಾಧ್ಯವಾದರೆ ಇಂದು ಮೊದಲುಗೊಂಡು ನಮ್ಮ ಮಧ್ಯರಕ್ಕಿಲ್ಲ. ನಿಮ್ಮ ಅತಿ ಸವಿ ನುಡಿಗಳ ಕೌಶಲ್ಯ ನಾನು ಚೆನ್ನಾಗಿ ಬಲ್ಲೆನು. ಸಾಧ್ಯವಾದರೆ ಇಂದು ಮೊದಲುಗೊಂಡು ನಮ್ಮ ಮಂದಿರಕ್ಕೆ ಅಲ್ಲ, ದ್ವಾರಕ ನಗರದತ್ತ ತಾವು ಬಾರದೇ ಇರುವುದೇ ಉತ್ತಮ. ನಮ್ಮ ಮಂದಿರಕ್ಕೆ ಅಲ್ಲ, ಆಳವಾದರೆ ಏನು? ರಾಜದಂತ ಹಿಡಿದು ದೊರೆಯೇ ಪ್ರಜೆಗಳು ಹಿಂಸಿಸುವುದು ಸರಿಯೇ? ಪುರಜನರೇ ನಿಮ್ಮ ಪತಿಯ ನಾವು ಭರಿಸಲಾಗುತ್ತಾಗಿ ಎತ್ತ ಮಕ್ಕಳ ಮನೆ ಮಾಡುವುದೇ ದ್ವಾರಕಾಲಯದಲ್ಲಿರುವ ಸ್ತ್ರೀ ಸಮೂಹವೇ ಇದೆಲ್ಲದಂತಾಗಿದೆ. ಪುರಜನರಿಗೆ ಸಂಭವಿಸಲು ದುರಂತವಾದರಿಗೆ ನಿಮ್ದು ಮಾತ್ರ ಪುರಜನರೇ ನಿಮ್ದು ಮಾತ್ರ ಮಾತಾಡೋಣ. ಪುರಜನರೇ, ಸಂಭವಿಸಿದ ದುರಂತಗಳಿಗೆ ನಮ್ಮ ಪತಿ ಕಾರಣರೇ? ಪುರಜನರೇ, ಸಂಭವಿಸಿದ ದುರಂತಗಳಿಗೆ ನಮ್ಮ ಪತಿ ಕಾರಣವೇ? ನಾನು ನಂಬಲಾರೆ. ದುರಂತಗಳಿಗೆ ನಮ್ಮ ಪತಿ ಕಾರಣರೇ? ಪುರಜನರೇ, ಸಂಭವಿಸಿದ ದುರಂತಗಳಿಗೆ ನಮ್ಮ ಪತಿ ಕಾರಣವರೇ? ನಾನು ನಂಬಲಾರೆ. ಅವರು ಅಂತಹ ದುರ್ಮಾರ್ಗಿಗಳಲ್ಲ. ಹೌದು ಪುರಜನರೇ, ಪುರುಷರಾದ ವ್ಯಕ್ತಿ ನಿಮ್ಮಿಂದ ಸ್ತ್ರೀಕುಲಕ್ಕೆ ಅಪಮಾನವಾಗಿದೆ. ಅಲ್ಲಿಂದ ಸ್ತ್ರೀಕುಲಕ್ಕೆ ಅಪಮಾನವೇ? ಸತ್ಯ, ಉದಾಹರಣೆ ಮೇಲೆ ನಿಂದನೆ ಭರಿಸಬೇಡ. ನಿಂದನೆ ಭರಿಸುತ್ತಿರುವುದು ನಾನಲ್ಲ. ಪುರಜನರೇ, ತನ್ನಿಂದ ನಿಮಗಾದ ಘೋರ ಕೃತ್ಯವಾದರೂ ಏನು? ಹೆಣ್ಣು ಮಕ್ಕಳನ್ನು ಅಪಹರಿಸಿತು. ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದು ಅಲ್ಲದೆ ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದು ಅಲ್ಲದೆ ಕಲ್ಯಾಣ ಮಂಟಪದಲ್ಲಿ ವಧುವನ್ನು ಸಹ ಹೊತ್ತೊಯ್ದು ಅಪರಾಧವಲ್ಲವೇ? ಹೊತ್ತೊಯ್ದದ್ದು. ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದು ಅಲ್ಲದೆ ಕಲ್ಯಾಣ ಮಂಟಪದಲ್ಲಿ ವಧುವನ್ನು ಸಹ ಹೊತ್ತೊಯ್ದದ್ದು ಅಪರಾಧವಲ್ಲವೇ? ಇದೇನು ನೀವು ಮಾಡುವ ಧರ್ಮ? ಇದೇ ಏನು ನೀವು ಮಾಡುವ ಧರ್ಮ ಪಾಲನೆ? ಇದೇ ಏನು ನೀವು ಮಾಡುವ ಧರ್ಮ ಪಾಲನೆ, ಪ್ರಜೆಗಳ ರಕ್ಷಣೆ? ಇದೇ ಏನು ನೀವು ಮಾಡುವ ಧರ್ಮ ಪಾಲನೆ, ಪ್ರಜೆಗಳ ರಕ್ಷಣೆ? ನನ್ನ ಸ್ವಾಮಿ ನನ್ನವರೇ ಆದರೆ ನನ್ನ ಮಂದಿರಕ್ಕೆ ಬರುತ್ತೀವಿ ಅಲ್ಲವೇ? ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನನ್ನ ಸ್ವಾಮಿ ನನ್ನವರೇ ಆದರೆ ನನ್ನ ಮಂದಿರಕ್ಕೆ ಬರುತ್ತೀರಿ. ಚಕ್ಕದ ಕೃಷ್ಣ ನಿಮ್ ಕಾಣುತ್ತಾರೆ ಅಲ್ಲವೇ? ಅಂದ್ರೆ ಕೃಷ್ಣರು ಬರಲೇಬೇಕು. ನನ್ನ ಮಂದಿರಕ್ಕೆ ಬರುತ್ತೀರಿ ಅಲ್ಲವೇ? ಸತ್ಯ ಅಲ್ಲವೇ? ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನನ್ನ ಸ್ವಾಮಿ ನನ್ನವರಾದರೆ ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನನ್ನ ಸ್ವಾಮಿ ನನ್ನವರಾದರೆ ನನ್ನ ಮಂದಿರಕ್ಕೆ ಬರುತ್ತೀರಿ ಅಲ್ಲವೇ? ನನ್ನ ಮಂದಿರಕ್ಕೆ ಬರುತ್ತೀರಿ ಅಲ್ಲವೇ? ಅಂದ್ರೆ ಇದು ಎಚ್ಚರಿಕೆ ಕೊಡೋದು, ನೀವು ನನ್ನ ಸ್ವಾಮಿನಾದ್ರೆ ನನ್ನ ಮನೆಗೆ ಬರೀ ಅಂತ. ಸತ್ಯಾದೇವಿ, ಆದರ ಸಂಗತಿ ನಿಮಗೆ ತಿಳಿದಿರಲ್ಲ. ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು. ನಾನು ಎಂತವಳು ನಿಮ್ಗೆ ಗೊತ್ತಿರೋ ಸಾಕು. ಅಷ್ಟು ನನ್ನ ಸಂಗತಿ ನಿಮಗೆ ತಿಳಿದಿದ್ದರೆ ಸಾಕು.